ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಭಾರತದಲ್ಲಿ ಮೊದಲ ಬಾರಿಗೆ 1951-52ರಲ್ಲಿ ಚುನಾವಣೆಯನ್ನು ನಡೆಸಲಾಗಿತ್ತು. ಸ್ವಾತಂತ್ರ್ಯ ನಂತರದ ದೇಶದಲ್ಲಿ ಚುನಾವಣೆ ನಡೆಸುವಂಥದ್ದು ಕಠಿಣ ಕಾರ್ಯವಾಗಿತ್ತು. ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕಾದ ಸಂದರ್ಭ ಇದಾಗಿತ್ತು. ಆ ಸಮಯದಲ್ಲಿ ದೇಶದ ಸಾಕ್ಷರತೆ ಕೇವಲ 16%ರಷ್ಟಿತ್ತು. ಇಂತಹ ಸನ್ನಿವೇಶದಲ್ಲಿ ಚುನಾವಣೆಯ ಮಹತ್ವವನ್ನು ಜನರಿಗೆ ಮನವರಿಕೆ ಮಾಡಿಕೊಡುವುದು ಹಾಗೂ ಅವರನ್ನು ಮತಗಟ್ಟೆಗಳಿಗೆ ಕರೆತರುವುದು ಸವಾಲಿನ ಕೆಲಸವಾಗಿತ್ತು. ಆದರೆ ನಮ್ಮ ಚುನಾವಣಾ ಆಯೋಗವು ಮಾಡಿದ ಶ್ಲಾಘನೀಯ ಕಾರ್ಯದಿಂದಾಗಿ ಪ್ರಜಾಪ್ರಭುತ್ವದ ಪರ್ಯಾಯವಾದ ಚುನಾವಣೆ ನಡೆದು ಪ್ರಜಾಪ್ರಭುತ್ವ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಆಗ 21 ವರ್ಷ ಹಾಗೂ ಅದಕ್ಕೂ ಮೇಲ್ಪಟ್ಟವರಿಗಷ್ಟೇ ಮತ ಚಲಾವಣೆಯ ಅರ್ಹತೆ ನೀಡಲಾಗಿತ್ತು. ಭಾರತ್, ಏನ್ ಓದ್ತಾ ಇದೀಯಾ? ಹೊರಗಡೆ ಬಂದ್ ನೋಡು, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಗೊತ್ತಾ? ಎಷ್ಟು ಚೆನ್ನಾಗಿದೆ ಗೊತ್ತಾ ಹೊರಗಡೆ? ನೀನ್ ನೋಡಿದ್ರೆ ಇಲ್ಲಿ ಪುಸ್ತಕ ಓದ್ತಾ ಕೂತಿದೀಯಾ. ಹೌದು ಭಾರತಿ, ಹೊರಗಡೆ ಮಳೆ ಹನಿಗಳು ಬಿದ್ದಾಗ ವಾತಾವರಣ ನಿಜವಾಗ್ಲೂ ಆಹ್ಲಾದಕರವಾಗಿರುತ್ತೆ. ಆಗ ನಂಗೇನಾದ್ರೂ ವಿಶೇಷವಾದನ್ನ ಓದೋ ಅಂತ ಮನಸ್ಸಾಗುತ್ತೆ ನೋಡಮ್ಮ. ಓಹೋ, ಈಗ ಚುನಾವಣೆ ಬಗ್ಗೆನೇ ಯಾಕೆ ಓದಬಾರ್ದು ಅಂತ ನಂಗನ್ಸ್ತು. ಓದಕ್ಕೆ ಅಂತ ಕುಳಿತುಕೊಂಡಾಗ ಎಂತಹ ಕುತೂಹಲಕರವಾದಂತಹ ಮಾಹಿತಿ ದೊರಕ್ತು ಗೊತ್ತಾ? ಏನದು? ನಂಗೆ ಆಶ್ಚರ್ಯ ಆಯ್ತು. ನಿಂಗೆ ಗೊತ್ತಾ ಭಾರತಿ, 1989ರವರೆಗೂ ಕೂಡ ಈ ನಮ್ಮ ದೇಶದಲ್ಲಿ 21 ವರ್ಷಕ್ಕಿಂತ ಕೆಳಗಿನವರು ವೋಟ್ ಮಾಡೋ ಹಾಗೆ ಇರಲಿಲ್ಲ. ಆದ್ರೆ ಇದರ ನಂತರ ಮತದಾನಕ್ಕಾಗಿ ವಯಸ್ಸಿನ ನಿರ್ಬಂಧವನ್ನ 18 ವರ್ಷಕ್ಕೆ ಇಳಿಸಲಾಯಿತು. ಒಳ್ಳೇದಾಯ್ತು ಭಾರತ್. ಇಲ್ದೇ ಇದ್ರೆ ಮತ ಚಲಾಯಿಸಕ್ಕೆ ಇನ್ನೂ 3 ವರ್ಷ ಕಾಯ್ಬೇಕಾಗ್ತಿತ್ತು. ಗೊತ್ತಿದೆಲ್ಲ ನಿನ್ ಕಾಯೋ ಕಷ್ಟ. ನಾವೀಗ ಕಾಯ್ತಾ ಇಲ್ವೇನೋ? ನಮ್ ಅಂಕಲ್ಲು ಈ ಕಲ್ಪನಾ ಅವ್ರಿಗೋಸ್ಕರ ಎಷ್ಟೊತ್ತಿನ ಕಾಯ್ತಾ ಇದೀವಿ. ಆದ್ರೆ ಈ ಕಷ್ಟನ ನಾವೇ ತೆಗೆದುಕೊಂಡಿದ್ದು ಭಾರತಿ. ಏನೋ ನಿಂಗ್ ಮರ್ತು ಹೋಯ್ತಾ? ಏನೋ ಜ್ಞಾಪಿಸ್ಕೋ, ಎಲೆಕ್ಷನ್ ಅಂಕಲ್ಲು ತಮ್ಮನಿಗೆ ನಮ್ಮನ್ನು ಕರೆದಿದ್ದಾರಲ್ವಾ. ಓಹೋ, ಆದ್ರೆ ಮಳೆ ಬರ್ತಾ ಇದೆಯಲ್ಲ ಭಾರತ್ ಹೊರಗಡೆ. ನೋಡು, ನಾವು ಹೋಗ್ ಬರೋದಕ್ಕೆ ಸಾಧ್ಯವಾಗದಷ್ಟೇನು ಜೋರಾಗಿ ಈಗ ಮಳೆ ಬರ್ತಾ ಇಲ್ಲ ಅಂತ ನನಗನ್ಸುತ್ತಮ್ಮ. ಈ ಮಳೆಯ ಆಹ್ಲಾದತೆಯನ್ನ ಸವಿತಾ ಎಲೆಕ್ಷನ್ ಅಂಕಲ್ ಮನೆಗೆ ಹೋಗೋಣ. ನಡಿ ಹೋಗೋಣ. ಅಂಕಲ್, ಅಂಕಲ್, ಬಾಗ್ಲು ತೆಗಿರಿ ಅಂಕಲ್. ಬನ್ನಿ ಬನ್ನಿ ಬನ್ನಿ. ನಮಸ್ತೆ ಅಂಕಲ್. ನಮಸ್ಕಾರ ನಮಸ್ಕಾರ. ಭಾರತ್, ಭಾರತಿ, ಬನ್ನಿ ಬನ್ನಿ. ನೀವು ಬರೋದನ್ನೇ ಕಾಯ್ತಾ ಇದ್ದೆ. ಮಳೆ ಇದ್ರೂ ನೀವು ಬಂದ್ರಿ, ಶಭಾಷ್. ಬಂದೇ ಬರ್ತಾ ಇದ್ವು ಅಂಕಲ್. ನಿಮ್ಮ ಹಾಗೂ ಕಲ್ಪನಾ ಇಬ್ಬರ ಜೊತೆನಲ್ಲೂ ಕೂಡ ತುಂಬಾ ಆಸಕ್ತಿದಾಯಕವಾದಂತಹ ವಿಷಯಗಳ ಬಗ್ಗೆ ನಾವು ಮಾತನಾಡಲೇಬೇಕು. ಅದಕ್ಕೋಸ್ಕರನೇ ನಾವಿವತ್ತು ಒಂದು ಆಟನೂ ಆಡ್ತಾ ಇದ್ದೀವಿ. ಆಟನಾ? ಹೌದು. ಅದೆಂತ ಆಟ ಅಂಕಲ್? ಈ ಆಟ ಏನು ಅಂದ್ರೆ ಜ್ಞಾನಿ ಯಾರಾಗ್ತಾರೆ. ಭಾರತ್, ಭಾರತಿ, ಈ ಆಟದಲ್ಲಿ ನಾನ್ ನಿಮ್ಮಿಬ್ಬರಿಗೂ ಪ್ರಶ್ನೆ ಕೇಳ್ತೀನಿ. ನೀವಿಬ್ರು ಸರಿಯಾದ ಉತ್ತರ ಕೊಟ್ರೆ ಈ ಮಳೆ ಸಮಯದಲ್ಲಿ ನಿಮ್ಗೆ ಒಳ್ಳೆ ಬಿಸಿ ಬಿಸಿ ಕರೆದ ತಿಂಡಿ ಪಕ್ಕ. ಅಂಕಲ್, ತುಂಬಾ ಚೆನ್ನಾಗಿರುತ್ತೆ ಬಿಡಿ. ಆದ್ರೆ ಅಂಕಲ್, ನಂಗೆ ಈ ಆಟದಲ್ಲಿ ಯಾವ್ದಾದ್ರೂ ಒಂದು ಲೈಫ್ ಲೈನ್ ಸಿಗುತ್ತಾ? ಖಂಡಿತ ಸಿಗತ್ತೆ. ಅಲ್ಲಿ ನೋಡಿ, ನಿಮ್ ಲೈಫ್ ಲೈನ್ ಕಲ್ಪನಾ. ಓಹೋ, ಕಲ್ಪನಾ ಬಾ. ಕಲ್ಪನಾ ಬಾ ಬಾ ಬಾ. ಎಲ್ಲರಿಗೂ ಮಳೆಯಲ್ಲಿ ನೆನೆದಿರುವ ನಮಸ್ಕಾರಗಳು. ಈಗ ನಮ್ಮ ಕಲ್ಪನಾ ಇದ್ದಾಳಲ್ಲ, ಅವಳು ಲೈಫ್ ಲೈನ್ ಇದ್ದ ಹಾಗೆ. ಸರಿಯಾದ ಉತ್ತರ ಕೊಡೋದಕ್ಕೆ ಇವಳು ನಿಮ್ಗೆ ನೆರವಾಗ್ತಾಳೆ. ಈಗ ನೀವೆಲ್ಲ ಸಿದ್ಧರಾಗಿದ್ದೀರಾ ಅಲ್ವಾ? ನಾನಂತೂ ರೆಡಿ ಅಂಕಲ್. ನಾನು ಅಷ್ಟೇ. ತಿಂಡಿ ರೆಡಿ ಮಾಡಿಸ್ಬಿಡಿ. ಆದ್ರೆ ಮಾಡ್ಸೋಣ ಮಾಡ್ಸೋಣ. ಇಷ್ಟೊಂದು ನಂಬಿಕೆ ನಿಮ್ಗೆ ನಿಮ್ ಮೇಲೆ. ಖಂಡಿತ ಅಂಕಲ್. ಮೊದಲು ನಿಮ್ ಪ್ರಶ್ನೆ ಕೇಳಿ ಈಗ. ಸರಿ, ಹಾಗಾದ್ರೆ ನಮ್ಮ ಮೊದಲ ಪ್ರಶ್ನೆ, ಸ್ವತಂತ್ರ ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ರು ಅಂತ. ಅಂಕಲ್, ಈ ಪ್ರಶ್ನೆಗೆ ಉತ್ತರ ನಮಗೆ ಗೊತ್ತೇ ಗೊತ್ತು ಬಿಡಿ. ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದವರು ಸುಕುಮಾರ ಸೇನ್ ಜಿ ಅಂತ ಹೇಳಿ. ನಿಮ್ಮ ಉತ್ತರ ಸರಿಯಾಗಿದೆ ಭಾರತ್. ಸುಕುಮಾರ್ ಸೇನ್ ಜಿ 1950ರಿಂದ 1958ರವರೆಗೂ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ರು.
ಭಾರತೀಯ ಚುನಾವಣಾ ಆಯೋಗವನ್ನ ಜನವರಿ 25, 1950 ಸ್ಥಾಪಿಸಲಾಯಿತು. ನಮ್ ದೇಶದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಯವರು ನೇಮಿಸ್ತಾರೆ. ಸರಿ, ಹಾಗಾದ್ರೆ ಬಹಳ ಕುತೂಹಲಕರ ಪ್ರಶ್ನೆಯೊಂದನ್ನ ಈಗ ಕೇಳ್ತೀನಿ ನಿಮ್ಗೆ. ಕೇಳಿಸ್ಕೊಳ್ಳಿ. ದೇಶದಲ್ಲಿ ಮೊದಲ ಬಾರಿ ಚುನಾವಣೆ ನಡೆದಾಗ ಬ್ಯಾಲೆಟ್ ಬಾಕ್ಸ್ ಗಳನ್ನ ಯಾವ ಕಂಪನಿ ಸಿದ್ಧಪಡಿಸ್ತು ಅಂತ. ಅಂಕಲ್, ಇದ್ರ ಉತ್ತರನೂ ನಂಗೆ ಗೊತ್ತು. ಮೊದಲ ಚುನಾವಣೆಯಲ್ಲಿ ಗೋದ್ರೇಜ್ ಕಂಪನಿ ಸುಮಾರು 17 ಲಕ್ಷ ಬ್ಯಾಲೆಟ್ ಬಾಕ್ಸ್ ಗಳನ್ನ ಸಿದ್ಧಪಡಿಸಿತ್ತು. ಯಾಕೆಂದ್ರೆ ಆಗ ಮತಪತ್ರಗಳಿಂದಲೇ ನಮ್ಮ ಚುನಾವಣಾ ಪ್ರಕ್ರಿಯೆ ನಡೀತಾ ಇತ್ತು. ಕರೆಕ್ಟ್. ಹಾಗಾದ್ರೆ ಇದ್ರ ಜೊತೆನಲ್ಲೇ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಭಾರತಿ, ಈಗ ನೀನ್ ಹೇಳ್ಬೇಕು. ಸರಿ. ಮತದಾನದಲ್ಲಿ ಮೊದಲ ಬಾರಿ ಇವಿಎಂ ಗಳನ್ನ ಬಳಸಿದ್ದು ಯಾವಾಗ ಅಂತ. 1982ರಲ್ಲಿ ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಇವಿಎಂಗಳನ್ನ ಬಳಸಲಾಗಿತ್ತು. ಆದ್ರೆ 2004ರ ಲೋಕಸಭೆ ಚುನಾವಣೆಯಲ್ಲಿ ದೇಶದೆಲ್ಲೆಡೆ ಮೊದಲ ಬಾರಿ ಇವಿಎಂಗಳಿಂದ ಮತ ಚಲಾವಣೆ ನಡೆದಿತ್ತು. ಎಲ್ಲ ಸರಿಯಾಗಿ ಹೇಳ್ತಿದ್ದೀರಿ. ಸರಿ, ಹಾಗಾದ್ರೆ ಬಾಂಡ್ಲಿ ಇಡಕ್ ಹೇಳ್ಬಿಡ್ತೀನಿ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೋಟಾ ಆಯ್ಕೆಯನ್ನ ಮೊದಲ ಬಾರಿ ಯಾವ ಚುನಾವಣೆಯಲ್ಲಿ ಬಳಸಲಾಯಿತು ಅಂತ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂಕಲ್. ಕಲ್ಪನಾ, ನೀನ್ ಕೊಡ್ತೀಯನಮ್ಮ? 2014ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ನೋಟಾ ಅಂದ್ರೆ ನನ್ ಆಫ್ ದಿ ಎಬೌವ್ ಅನ್ನ ಬಳಸಲಾಯಿತು. ಆಶ್ಚರ್ಯಕರ ಸಂಗತಿ ಅಂದ್ರೆ 60 ಲಕ್ಷಕ್ಕಿಂತ ಹೆಚ್ಚು ಜನರು ನೋಟಾ ಆಯ್ಕೆಯಡಿ ತಮ್ಮ ಮತ ಚಲಾಯಿಸಿದ್ರು. ಹಾಗಾದ್ರೆ ಈಗ ನಮ್ಮ ಜ್ಞಾನಿ ಯಾರಾಗ್ತಾರೆ? ಕಾರ್ಯಕ್ರಮ ಹೀಗೇನೆ ಮುಂದುವರಿಯುತ್ತೆ. ಅದಕ್ಕೆ ಮೊದಲು ನಾವೊಂದು ಪುಟ್ಟ ವಿರಾಮ ತಗೊಳ್ಳೋಣ. ಅಲ್ಲಿವರೆಗೂ ಈಗ ನಮ್ಮ ಸೆಲೆಬ್ರಿಟಿ ಐಕಾನ್ ನ ಒಂದು ಸಂದೇಶ ಕೇಳೋಣ. नमस्कार साथियों, मैं हूं सौरभ शुक्ला। आप मुझे एक अभिनेता के तौर पे जरूर जानते हैं, राइटर के तौर पे भी जानते हैं, एक फिल्म कलाकार के तौर पे जानते हैं। लोकतंत्र हमें वो शक्ति देता है जिससे हम अपनी सरकार खुद तय कर सके, और इसके लिए बहुत जरूरी होता है मतदान। हमें ये समझना चाहिए कि ये न सिर्फ हमारी आवाज है, न सिर्फ हमारी आजादी है, बल्कि हमारी आजादी को सेफगार्ड करने के लिए ये हमारी ड्यूटी है। मैं आप सबसे रिक्वेस्ट करूंगा कि जब भी मतदान हो, प्लीज जाइए और वोटिंग करिए। ಜ್ಞಾನಿ ಯಾರಾಗ್ತಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಮುಂದಿನ ಪ್ರಶ್ನೆ ಹೇಳಲಾ? ಅಂಕಲ್ ಕೇಳಿ. ಚುನಾವಣೆಗೆ ಸಂಬಂಧಿಸಿದ ಹಾಗೆ ಸ್ವೀಪ್ ಇದರ ಅರ್ಥ ಏನು ಅಂತ. ಅಂಕಲ್, ಪ್ರಶ್ನೆ ಸ್ವಲ್ಪ ಕಷ್ಟವಾಗಿದೆ. ನಂಗೆ ಲೈಫ್ ಲೈನ್ ಬೇಕು ಅಂಕಲ್. ಪಕ್ಕದಲ್ಲೇ ಇದೆಯಲ್ಲ ಲೈಫ್ ಲೈನು. ಸರಿ, ನಾನ್ ಸಹಾಯ ಮಾಡ್ತೀನಿ. ಸ್ವೀಪ್ ಶಬ್ದದ ಫುಲ್ ಫಾರ್ಮ್ ಏನಂದ್ರೆ ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್. ಜನರಲ್ಲಿ ಚುನಾವಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಚುನಾವಣಾ ಆಯೋಗವು ಹಮ್ಮಿಕೊಳ್ಳುವ ಕಾರ್ಯಕ್ರಮ. ಇದು ಮತದಾತ ಸಾಕ್ಷರತೆಗಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ವೀಪ್ ಬೀಜಾರೋಪಣವು ಮೊದಲ ಬಾರಿಗೆ 2009ರಂದು ನಡೆಯಿತು. ಒಂದು ಕಾರ್ಯಕ್ರಮದ ರೂಪದಲ್ಲಿ ಸ್ವೀಪ್ ಅಸ್ತಿತ್ವಕ್ಕೆ ಬಂತು. ಮೊಟ್ಟ ಮೊದಲು ಇದನ್ನ ಜಾರ್ಖಂಡ್ ಚುನಾವಣೆಯಲ್ಲಿ ಬಳಸಲಾಯಿತು. ಇದರ ಅಡಿಯಲ್ಲಿ ಜನರ ಸಂಶಯಗಳನ್ನು ನಿವಾರಿಸುವ ಹಾಗೂ ಮತ ಚಲಾಯಿಸುವಂತೆ ಪ್ರೇರೇಪಿಸುವ ಕೆಲಸಗಳನ್ನ ಕೈಗೊಳ್ಳಲಾಯಿತು. ಸರಿ ಭಾರತಿ, ನಾನು ನಿನಗೆ ಬಹಳ ಸುಲಭವಾದ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಕೇಳಿಸ್ಕೋ. ರಾಷ್ಟ್ರೀಯ ಮತದಾತ ದಿನ ಅಂತ ಯಾವತ್ತು ಆಚರಿಸ್ತಾರೆ? ಇದಂತೂ ತುಂಬಾ ಸುಲಭ ಅಂಕಲ್. ಜನವರಿ 25ರಂದು ರಾಷ್ಟ್ರೀಯ ಮತದಾತ ದಿನವನ್ನ ಆಚರಿಸ್ತಾರೆ. ಸರಿನಾ? ಇದರ ಜೊತೆನಲ್ಲೇ ಈ ದಿನದ ಮಹತ್ವವನ್ನು ಸ್ವಲ್ಪ ಹೇಳ್ಬೇಕಲ್ಲ. ನಾವು ಕೂಡ ನಮ್ಮ ಬತ್ತಳಿಕೆಯಲ್ಲಿ ಬಾಣಗಳನ್ನ ಇಟ್ಕೊಂಡಿದೀವಿ ಗೊತ್ತಾ. ಜನವರಿ 25, 1950ರಲ್ಲಿ ಒಂದು ಕೇಂದ್ರೀಯ ಸ್ಥಾಯಿ ಮತ್ತು ಸ್ವತಂತ್ರ ಭಾರತೀಯ ಚುನಾವಣಾ ಆಯೋಗದ ಸ್ಥಾಪನೆಯಿಂದಾಗಿ ದೇಶದಲ್ಲಿ ನಿಷ್ಪಕ್ಷ ಮತ್ತು ಪಾರದರ್ಶಿ ಚುನಾವಣೆಗಳ ಅಡಿಪಾಯ ಹಾಕಲಾಯಿತು. ನಾವು 2011ರಿಂದ ಇದೇ ದಿನವನ್ನು ಅಂದ್ರೆ ಜನವರಿ 25 ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಕರೆಕ್ಟಾ? ಅಂತೂ ನೀವೆಲ್ಲರೂ ನನ್ನ ಪ್ರಶ್ನೆಗಳಿಗೆ ಬಹಳ ಸರಿಯಾಗಿ ಉತ್ತರಿಸ್ತಾ ಇದ್ದೀರಿ, ಪಡ್ಬಡ ಅಂತ ಉತ್ತರಿಸ್ತಾ ಇದ್ದೀರಾ. ಈಗ ನಿಮ್ಮೆಲ್ರಿಗೂ ಬಿಸಿ ಬಿಸಿ ಪಕೋಡ ತಿಂಡಿ ಪಕ್ಕ ಆಯ್ತು. ನೀವೆಲ್ಲ ಮಾತಾಡ್ತಾ ಇರಿ, ಅಷ್ಟ್ರೊಳಗೆ ನಾನು ತಿಂಡಿ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ. ಚುನಾವಣಾ ಆಯೋಗ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೆ. ಈ ಮೂಲಕ ನಮ್ಮ ದೇಶದ ಜನರಲ್ಲಿ ಚುನಾವಣೆ ಹಾಗೂ ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋದಲ್ಲದೆ ವಿದೇಶದ ಜನರಿಗೂ ಭಾರತದ ಸದೃಢ ಚುನಾವಣಾ ಪದ್ಧತಿಯ ಬಗ್ಗೆ ತಿಳಿಸುತ್ತೆ. ಕರೆಕ್ಟ್ ಆಗಿ ಹೇಳಿದೆ ಭಾರತಿ. 2019ರ ಲೋಕಸಭಾ ಚುನಾವಣೆಗೆ ಮೊದಲು ಭಾರತ ಚುನಾವಣಾ ಆಯೋಗ ಕಾನ್ಫರೆನ್ಸ್ ಅನ್ನ ಆಯೋಜನೆ ಮಾಡಿತ್ತು.
ಅದರಲ್ಲಿ ವಿಶೇಷ ಚೇತನರನ್ನ ಹೆಚ್ಚು ಹೆಚ್ಚಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳೋ ಹಾಗೆ ಮಾಡೋದು ಹಾಗೂ ಯಾವೊಬ್ಬ ವಿಶೇಷ ಚೇತನನೂ ಕೂಡ ತಮ್ಮ ಮತವನ್ನ ಚಲಾಯಿಸದೇ ಇರಬಾರದು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು. ಇದರ ನಂತರದ ಅಂಕಿಅಂಶಗಳು ಹೇಳೋ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ 63 ಲಕ್ಷ ವಿಶೇಷ ಚೇತನರು ಲಿಸ್ಟ್ನಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ರು ಅನ್ನುವಂಥದ್ದು. ಚುನಾವಣೆಯಲ್ಲಿ ವಿಶೇಷ ಚೇತನರ ಮತದಾನದಲ್ಲಿ 22% ಹೆಚ್ಚಾಗಿರೋದನ್ನ ನಾವು ಗಮನಿಸಬಹುದು. ನಮ್ಮ ಚುನಾವಣಾ ಆಯೋಗ ತನ್ನ ಕಾರ್ಮಿಕರಿಗಾಗಿ ಕೂಡ ಇಂತಹ ವೆಬಿನಾರು ಸೆಮಿನಾರ್ಗಳನ್ನ ಆಯೋಜಿಸುತ್ತೆ. ಇದರಿಂದ ಇತರ ದೇಶಗಳಿಂದ ಕಲಿಯೋದಕ್ಕೆ ಮತ್ತು ಅವರಿಗೆ ಏನಾದ್ರೂ ಕಲಿಸೋದಕ್ಕೆ ಸಹಕಾರಿಯಾಗುತ್ತೆ. ಇಂಟರ್ನ್ಯಾಷನಲ್ ಎಲೆಕ್ಷನ್ ವಿಸಿಟರ್ಸ್ ಪ್ರೋಗ್ರಾಂ ಅಂದ್ರೆ IVP ಅಂತ ಇದನ್ನ ಕರೀತಾರೆ. ಇದು ಎಂತ ಪ್ರೋಗ್ರಾಂ ಅಂದ್ರೆ ಇದರಿಂದ ನಮ್ಮ ಬಲಿಷ್ಠ ಚುನಾವಣೆಯ ಬಗ್ಗೆ ಪ್ರಪಂಚದ ಎಲ್ಲಾ ಕಡೆ ಚರ್ಚೆಗಳು ನಡೆಯುತ್ತೆ. ಸರಿಯಾಗಿ ಹೇಳಿದೆ ಭಾರತಿ. ಭಾರತದಲ್ಲಿ ಚುನಾವಣಾ ಕಾರ್ಯವನ್ನ ಅತ್ಯಂತ ಸರಾಗವಾಗಿ ನಡೆಸೋದಕ್ಕೆ BLOಗಳ ಕೊಡುಗೆ ಬಹಳ ಮಹತ್ವದ್ದು ಅಂತ ಹೇಳಿ ಈಗಾಗಲೇ ನಾವು ಚರ್ಚೆ ಮಾಡಿದೀವಲ್ವ ಒಂದ್ಸಲ. ಹೌದು. ಇವರು ಮತದಾರರ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಜನರ ಸಮಸ್ಯೆಗಳನ್ನ ಆಲಿಸಿ ಅವುಗಳನ್ನ ನಿವಾರಣೆ ಮಾಡ್ತಾರೆ. ಭಾರತ್, ಈಗ ನಮ್ಮ ಶ್ರೋತೃ ಒಬ್ರು ಸಂದೇಶವನ್ನ ಕಳಿಸಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. मेरा नाम सूर्या है और मैं प्रयागराज उत्तर प्रदेश का रहने वाला हूँ. मैंने ग्रेजुएशन की है और अब हायर स्टडीज परस्यू कर रहा हूँ. मतदाता जंक्शन कार्यक्रम मेरे पूरे परिवार को बहुत पसंद है. हम वोट तो पहले भी देते थे, लेकिन चुनावी प्रक्रिया की इतनी बारीकी से परिचित नहीं थे. इस कार्यक्रम ने न केवल हमें वोट डालने के लिए जागरूक किया, बल्कि इस बात की भी प्रेरणा दी कि हम कैसे अपने आसपास के लोगों को मतदान करने के लिए आगे बढ़ाएं. मैंने अब हर सप्ताह एक दिन का समय निकालकर गरीब बच्चों को पढ़ाने का फैसला किया है. साथ ही कि मैं उन्हें चुनाव की प्रक्रिया से भी परिचित कराऊं. मेरे इस प्रयास में मतदाता जंक्शन बहुत उपयोगी साबित हो रहा है. हमें मतदान के प्रति जागरूक रहना है ताकि लोकतंत्र में हम अपनी भूमिका निभा सकें. ಧನ್ಯವಾದ. ವಾಹ್, ನೀವಂತೂ ನಿಜಕ್ಕೂ ಚುನಾವಣೆಯ ಯೋಧರೇ ಆಗಿದ್ದೀರಿ ನೋಡಿ. ನಿಮ್ಮ ಈ ಪ್ರೀತಿಯ ಸಂದೇಶವನ್ನ ಕೇಳಿ ನಮಗೂ ಕೂಡ ಬಹಳ ಸಂತೋಷ ಆಗಿದೆ. ನಿಮಗ್ ಗೊತ್ತಾ, ವಿಶೇಷ ಚೇತನರು ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡೋದಕ್ಕೆ ನಮ್ಮ ಚುನಾವಣಾ ಆಯೋಗ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದೆ. ಇದರಲ್ಲಿ ಪ್ರಜಾಪ್ರಭುತ್ವ ದೂತರ ಕೊಡುಗೆ ಬಹಳ ಮಹತ್ವವಾದದ್ದು. ಪ್ರಜಾಪ್ರಭುತ್ವ ದೂತರು ಹಾಗಂದ್ರೆ ಯಾರು ಭಾರತಿ? ನೋಡು ಭಾರತ್, ಉತ್ತರ ಪ್ರದೇಶದ ಸೀತಾಪುರ್ನಲ್ಲಿ ಒಬ್ಬ 45 ವರ್ಷದ ವ್ಯಕ್ತಿ ದಿಲೀಪ್ ಅವರು ಘೋಷಣೆಯನ್ನೇ ಮಾಡ್ಬಿಟ್ರು. ಏನಂದ್ರೆ ನಾವು ಏನು ಮಾಡಬಹುದು ಅಂತ ದೇಶಕ್ಕೆ ತೋರಿಸ್ತೇವೆ ಅಂತ. ಇದರ ನಂತರ ಅವರನ್ನು ಸೀತಾಪುರ್ ಜಿಲ್ಲೆಯಿಂದ ಬೂತ್ ಮಟ್ಟದ ಪ್ರಜಾಪ್ರಭುತ್ವ ದೂತರನ್ನಾಗಿ ಆಯ್ಕೆ ಮಾಡಲಾಯಿತು. ಅಲ್ಲಿನ 3000 ಮತದಾತ ಬೂತ್ಗಳಿಂದ ಒಬ್ಬೊಬ್ಬ ವಿಶೇಷ ಚೇತನರನ್ನು ಪ್ರಜಾಪ್ರಭುತ್ವ ದೂತರನ್ನಾಗಿ ಮಾಡಲಾಯಿತು. ಅವರಿಗೆ ಗುರುತಿನ ಚೀಟಿಯನ್ನು ನೀಡಲಾಯಿತು. ಇದರಿಂದ ಅವರ ಗೌರವ ಕೂಡ ಹೆಚ್ಚಿತು ಮತ್ತು ಅವರು ಇತರರನ್ನು ಮತದಾನ ಮಾಡೋ ಹಾಗೆ ಪ್ರೇರೇಪಿಸಿದ್ರು. ಇದೇ ಅಲ್ವಾ ಮತದಾನದ ಉತ್ಸಾಹ ಅಂದ್ರೆ? ಹೌದು. ಇಂತಹ ಸಾಕಷ್ಟು ಕಥೆಗಳಿವೆ ಭಾರತಿ. ಅವುಗಳ ಬಗ್ಗೆ ಮುಂಬರುವ ಎಪಿಸೋಡ್ಗಳಲ್ಲಿ ನಾವು ತಿಳಿಸೋಣ. ಖಂಡಿತ ಭಾರತಿ, ಈಗ ನಮಗೆ ಇವತ್ತಿನ ಎಪಿಸೋಡ್ ನ ಪ್ರಶ್ನೆ ಕೇಳುವ ಸಮಯ ಆಗಿದೆ ಅಲ್ವಾ? ಜೊತೆಗೆ ಹಿಂದಿನ ಎಪಿಸೋಡ್ ನಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳಬೇಕು. ಅದನ್ನು ಹೇಳ್ಬಿಡೋಣ. ಹಾಗಾದ್ರೆ ಕಳೆದ ಬಾರಿ ನಾವು ಕೇಳಿದ ಪ್ರಶ್ನೆ ಇದಾಗಿತ್ತು: ಕರ್ನಾಟಕದ ಆದಿವಾಸಿ ಮತದಾರ ಮಹಿಳೆಯರಾದ ಕಂಚನ್ ಮತ್ತು ಏಂಚಿನ್ ಯಾವ ಅಲೆಮಾರಿ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ? ಸರಿ ಉತ್ತರ ಹಕ್ಕಿ ಪಿಕ್ಕಿ ಜನಾಂಗ. ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟು ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಅಂತಂದ್ರೆ ಕೇಸಪ್ ಚಕ್ರವರ್ತಿ, ಭಟ್ಟಾಪುಕೂರ್, ಅಗರ್ತಲಾ, ತ್ರಿಪುರಾ ವೆಸ್ಟ್. ಈಗ ಇವತ್ತಿನ ಎಪಿಸೋಡ್ ನಲ್ಲಿ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಪ್ರಶ್ನೆ ಏನು ಅಂತ ಹೇಳಿದ್ರೆ, EVM ಮೂಲಕ ಮತ ಚಲಾವಣೆಯನ್ನ ಯಾವ ವರ್ಷದ ಲೋಕಸಭೆ ಚುನಾವಣೆಯಿಂದ ದೇಶದೆಲ್ಲೆಡೆ ಜಾರಿಗೆ ತರಲಾಯಿತು? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿ. EVM ಮೂಲಕ ಮತ ಚಲಾವಣೆಯನ್ನ ಯಾವ ವರ್ಷದ ಲೋಕಸಭೆ ಚುನಾವಣೆಯಿಂದ ದೇಶದೆಲ್ಲೆಡೆ ಜಾರಿಗೆ ತರಲಾಯಿತು? ನಿಮ್ಮ ಉತ್ತರವನ್ನು ನೀವು ವಾಟ್ಸ್ಆಪ್ ಮೂಲಕ ನಮಗೆ ಕಳುಹಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950. ದಯವಿಟ್ಟು ಗಮನಿಸಿ, ಉತ್ತರದೊಂದಿಗೆ ನಿಮ್ಮ ಪೂರ್ಣ ಹೆಸರು ಮತ್ತು ವಿಳಾಸವನ್ನು ಕೂಡ ಬರೆದು ಕಳಿಸೋದನ್ನ ಮರಿಬೇಡಿ. ಜೊತೆಯಲ್ಲಿ ನಿಮ್ಮ ಸಂದೇಶಗಳು, ಕವನ, ಹಾಡು, ಕಥೆಗಳನ್ನು ಕೂಡ ನಮಗೆ ಬರೆದು ಕಳಿಸಿ. ನಾವು ನಿಮ್ಮ ಸಂದೇಶಗಳಿಗಾಗಿ ಕಾಯ್ತಾ ಇರ್ತೇವೆ. ಭಾರತ್, ಇವತ್ತು ನೀರಿನ ಮಳೆ ಮಾತ್ರ ಅಲ್ಲ, ಜ್ಞಾನದ ಮಳೆ ಕೂಡ ಸುರಿತು ನೋಡು. ಕರೆಕ್ಟ್. ಇದೆಲ್ಲ ನಮ್ಮ ಎಲೆಕ್ಷನ್ ಅಂಕಲ್ ಕೃಪೆಯಿಂದಲೇ ಆಗಿದಲ್ವಾ? ಎಲೆಕ್ಷನ್ ಅಂಕಲ್ ನೋಡು ಬರ್ತಾ ಇದಾರಲ್ಲಿ. ಬಂದೆ 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 ಬಿಸಿ 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 ಪಕೋಡ, ತಿಂಡಿ ಎರಡು ರೆಡಿ ಆಗಿದೆ. ಬನ್ನಿ ಬನ್ನಿ, ತಗೊಳ್ಳಿ ತಗೊಳ್ಳಿ. ಅಂಕಲ್ ಬಾಯಲ್ಲಿ ನೀರ್ ಬರ್ತಾ ಇದೆ. ಅಂಕಲ್, ತಿಂಡಿ ಅಂತೂ ತುಂಬಾ ಚೆನ್ನಾಗಿದೆ.
ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಲೆಕ್ಷನ್ ಅಂಕಲ್ ಕೈಯಿಂದ ಮಾಡಿದ ರುಚಿಯಾದ ತಿಂಡಿ ನಮಗಾಗಿ ಕಾಯ್ತಾ ಇದೆ. ಆದ್ರಿಂದ ಇನ್ನು ನಮಗೆ ಅಪ್ಪಣೆ ಕೊಡಿ. ಮುಂದಿನ ಎಪಿಸೋಡ್ನಲ್ಲಿ ಹೊಸ ಹೊಸ ಮಾಹಿತಿ ಮತ್ತು ನಮ್ಮ ಶ್ರೋತೃಗಳ ಅನುಭವಗಳನ್ನ ಹೊತ್ತು ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನಮಸ್ಕಾರಗಳು. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ.